ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್. ಸ್ನೇಹಿತರೆ, ನಾನು ಪ್ರಾಚೀನ ಕುರುಹುಗಳನ್ನು ಹೊರಟಂತ ನನಗೆ ಸಿಕ್ಕಿರ್ತಕ್ಕಂಥದ್ದು ಹಳೆಬೆಳಗೊಳ. ಈ ಹಳೆಬೆಳಗೊಳ ಪ್ರಾಚೀನ ಐತಿಹಾಸಿಕ ಗ್ರಾಮವಾಗಿದ್ದು 10-12ನೇ ಶತಮಾನದ ಕಾಲದಲ್ಲಿ ಗಂಗರ ಮತ್ತು ಹೊಯ್ಸಳರ ಕಾಲದಲ್ಲಿ ಹಲವು ಬಸದಿಗಳು ನಿರ್ಮಾಣವಾಗಿದ್ದಾವೆ. ಆ ಬಸದಿಗಳ ಕಲ್ಲುಗಳು ಅರಿವಿಲ್ಲದೆ ಈ ಕೆರೆಯ ಕೋಡಿಗೆ ಬಳಸಿರ್ತಕ್ಕಂಥದ್ದು ವಿಷಾದನೀಯವಾಗಿರ್ತಕ್ಕಂಥದ್ದು. ಅವುಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ. ಹಳೆಬೆಳಗೊಳದ ಕೆರೆ ಕೋಡಿಯಲ್ಲಿ ಇರ್ತಕ್ಕಂತಹ ಬಸದಿಗಳ ವಿವಿಧ ಕಲ್ಲಿನ ಭಾಗಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಮೇಲ್ಛಾವಣಿಯ ಒಂದು ಕಲ್ಲಿನ ಭಾಗ. ಆ ಭಾಗದ ಜೊತೆಗೆ ಕಂಬದ ಮೇಲಿರ್ತಕ್ಕಂಥ ಒಂದು ಚೌಕಾಕಾರದ ಕಲ್ಲಿನ ಕುರುಹು, ಅದರ ಜೊತೆಗೆ ಏಕರೀತಿಯಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಕಲ್ಲಿನ ಶಿಲೆಗಳನ್ನು ನಾವು ಕಾಣ್ಬೋದು. ನೋಡಿ, ಈಗ ಕಾಣ್ತಾ ಇರ್ತಕ್ಕಂಥದ್ದು ಕೆತ್ತನೆಗಳುಳ್ಳ ಒಂದು ಮಂಟಪದ ಒಂದು ಭಾಗ. ನೋಡಿ, ಸಿಂಹದ ಕೆತ್ತನೆಗಳಿರ್ತಕ್ಕಂತಹ ಸರಳವಾಗಿರ್ತಕ್ಕಂತಹ ಒಂದು ಕಲ್ಲಿನ ಕುರುಹು, ಬಸದಿಯ ಕುರುಹನ್ನು ಈ ಕೆರೆಯ ಕೋಡಿಗೆ ಬಳಸಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಈಗ ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಕೆತ್ತನೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕಲ್ಲಿನ ಕಂಬ. ತುಂಬ ಸುಂದರವಾಗಿರ್ತಕ್ಕಂಥದ್ದು, ಚೆನ್ನಾಗಿದೆ. ಇಲ್ಲಿ ನೋಡಿ, ನಿಲ್ಲಿಸಿರ್ತಕ್ಕಂತಹ ರೀತಿಯಲ್ಲಿ ಭಗ್ನಗೊಂಡಿರ್ತಕ್ಕಂತಹ ಒಂದು ಕಲ್ಲಿನ ಕಂಬ. ಅದರ ಜೊತೆಗೆ ಇಲ್ಲಿ ಮೇಲ್ಛಾವಣಿಯ ಒಂದು ದೊಡ್ಡ ಬೀಮ್ ಕೂಡ ಈ ಬಳಸಿರ್ತಕ್ಕಂಥದ್ದನ್ನು ಇಲ್ಲಿ ಕೆರೆಯ ಕೋಡಿಗೆ ಹಾಕಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಇವಲ್ಲದೆ ಮತ್ತಷ್ಟು ದೇವಾಲಯದ ಅಥವಾ ಬಸದಿಗಳ ಭಾಗಗಳನ್ನು ನೀವು ಗಮನಿಸ್ಬೋದು. ಈಗ ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಕಲ್ಲಿನ ಕಂಬ. ಕಲ್ಲಿನ ಕಂಬದ ಮೇಲೆ ಆನೆಯ ತಲೆಯ ಶಿಲ್ಪವನ್ನು ಇರ್ತಕ್ಕಂತಹ ಒಂದು ಭಾಗ. ನೋಡಿ, ಅದು ರೊಟೇಟ್ ಆಗ್ತಕ್ಕಂಥದ್ದು, ಮೇಲ್ಭಾಗದಲ್ಲಿ ಅದು ರೊಟೇಟ್ ಆಗಿದೆ. ಅದು ಸಹ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಆ ಕಲ್ಲಿನ ಕಂಬವನ್ನು ಹಾಗೆ ಕೆರೆಕೋಡಿಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಸಹ ಗಮನಿಸ್ಬೋದು. ಇದು ಹೊಯ್ಸಳರ ಕಾಲದ ಬಸದಿಯ ಒಂದು ಕಲ್ಲಿನ ಅವಶೇಷ ಈ ಕೆರೆಕೋಡಿಗೆ ಬಳಸಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಕಲ್ಲಿನ ಮುಂಭಾಗದಲ್ಲೂ ಸಹ ಹಲವಾರು ಕಂಬಗಳಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ನೋಡಿ, ಈಗ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಕೆರೆಯ ಕೋಡಿಯ ಕೆಳಭಾಗದಲ್ಲಿ ಇರ್ತಕ್ಕಂತಹ ಕಲ್ಲಿನ ಕಂಬಗಳು. ಸುಮಾರು 5 ಕಲ್ಲಿನ ಕಂಬಗಳನ್ನು ಹಿಂಗೆ ಸಾಲಕ್ಕೆ ಒಂದೇ ಭಾಗದಲ್ಲಿ ಹಾಕಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಈ ಎಲ್ಲ ಕಲ್ಲಿನ ಕಂಬಗಳು ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು. ಮೇಲೆ ಭಾಗದಿಂದ ಅಳವಡಿಸ್ತಕ್ಕಂತಹ ಬೀಮ್ಗಳು, ಕಲ್ಲಿನ ಬೀಮ್ಗಳು ಮತ್ತು ಕಂಬಗಳನ್ನು ಇಲ್ಲಿ ತಂದು ಕೆರೆ ಕೋಡಿಗೆ ಬಳಸಿರ್ತಕ್ಕಂಥದ್ದು ನಿಜಕ್ಕೂ ದುರದೃಷ್ಟಕರವಾಗಿರ್ತಕ್ಕಂತಹ ವಿಚಾರ. ಇವುಗಳ ಅರಿವಿದೆಯೋ ಇಲ್ಲದೇನೋ ನಮ್ಮ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆಯ ಹೆಗ್ಗುರುತುಗಳಾಗಿರ್ತಕ್ಕಂತಹ ಅವಶೇಷಗಳನ್ನು ಈ ರೀತಿಯಾಗಿ ಬಳಸಿರ್ತಕ್ಕಂಥದ್ದು ನಿಜವಾಗೂ ಶೋಚನೀಯವಾಗಿರ್ತಕ್ಕಂತಹ ಸ್ಥಿತಿ. ಈ ರೀತಿಯಾಗಿ ಹಲವಾರು ಸುಮಾರು 9 ಕಲ್ಲಿನ ಕಂಬಗಳು ಕೂಡ ಇದ್ದಾವೆ ಈ ಕೆರೆಯ ಕೋಡಿಯಲ್ಲಿ. ಜೊತೆಗೆ ತುಂಡರಿಸಿ ಬಿದ್ದಿರ್ತಕ್ಕಂತಹ ಮತ್ತೊಂದು ಕಲ್ಲಿನ ಕಂಬ, ಕಠಿಣ ಕಲ್ಲು ಮತ್ತು ಬಳಪದ ಕಲ್ಲಿನಲ್ಲಿರ್ತಕ್ಕಂತಹ ಕುರುಹುಗಳಿದ್ದಾವೆ. ಇಲ್ಲಿ ಉದ್ದವಾಗಿರ್ತಕ್ಕಂತಹ ಬೀಮ್ ಇರ್ತಕ್ಕಂಥದ್ದು. ಇದು ಸಹ ದೇವಾಲಯದ ಮತ್ತೊಂದು ಭಾಗದ ಕುರುಹನ್ನು ನಾವಿನ್ನು ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ. ಈ ರೀತಿಯಾಗಿ ಕೆರೆಯ ಕೋಡಿಯ ಬಳಿ ಹಲವಾರು ಕುರುಹುಗಳಿರ್ತಕ್ಕಂಥದ್ದು ದುರದೃಷ್ಟಕರ ಸ್ನೇಹಿತರೆ. ಇಂತಹ ಕುರುಹುಗಳು ನಮ್ಮ ಪ್ರಾಚೀನ ಸಂಸ್ಕೃತಿಯ ಪರಂಪರೆಯನ್ನು ಸಾರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಇಂತಹ ಅವಶೇಷಗಳನ್ನು ಒಂದು ಕಡೆ ರಕ್ಷಣೆ ಮಾಡುವ ಮೂಲಕ ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಉಳಿಸೋಣ. ಅಲ್ಲಿವರೆಗೂ ನಮಸ್ಕಾರ.